ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಸಂಚಿಕೆಗೆ ತಮಗೆ ಸ್ವಾಗತವನ್ನು ಕೊಡ್ತೇನೆ. ಏನಪ್ಪ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಅಂದರೆ, ಈಗ ಕರ್ನಾಟಕ ರಾಜ್ಯದ ಕರ್ನಾಟಕ ಸರ್ಕಾರದ ಶಿವ ಸಂಪುಟದಲ್ಲಿ ಒಬ್ಬ ಮಂತ್ರಿಯ ಪುರಾಣ. ಇದು ಸುದ್ದಿ ಅಲ್ಲ, ಪುರಾಣ ಆಗೋಯ್ತು. ವಿಧಾನಸಭೆಯ ಅಧಿವೇಶನದ ಒಳಗೂ ಹೊರಗೂ ಗದ್ದಲ. ಎಲ್ಲ ಟಿವಿಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಬಾಯಿ ಬಡ್ಕೊಳ್ಳೋದು. ಏನೋ ಬಿ ನಾಗೇಂದ್ರ ಅವರ ಮೇಲೆ ಆರೋಪ ಇದೆ, ಅದು ತನಿಖೆ ನಡೀತಾ ಇದೆ. ಅವರಿಗೆ ಹೇಗೆ ನೀವು ಸಂಪುಟದಲ್ಲಿ ತಗೊಂಡ್ರಿ, ಅವರನ್ನು ವಜಾ ಮಾಡಿ, ಇಲ್ಲ ರಾಜೀನಾಮೆ ಕೊಡಿಸಿ ಒಬ್ಬರದು. ಆದರೆ ಇನ್ನೊಬ್ರದ್ದು ಏನು ವಾದ ಇದೆ, ಇಲ್ಲ ಅದು ಇನ್ನೂ ತನಿಖೆಯಲ್ಲಿದೆ, ಕೋರ್ಟಲ್ಲಿದೆ, ಯಾಕೆ ರಾಜೀನಾಮೆ ಕೊಡೋದು, ನಾವು ತಗೊಳ್ಳೋದಿಲ್ಲ ಅಂತಕ್ಕಂಥದ್ದು ಒಬ್ಬರ ವಾದ. ಆದರೆ ಇವರಿಬ್ಬರಿಗೂ ಕೂಡ ನಾವು ಯಾರು, ನಮ್ಮ ಕರ್ತವ್ಯಗಳೇನು, ನಾವು ಮಹಾಮನೆಯಲ್ಲಿ ವಿಧಾನಸಭೆಯಿಂದ ಎಂದಿರ್ತಕ್ಕಂಥ ಮಹಾಮನೆಯಲ್ಲಿ ಅಧಿವೇಶನದಲ್ಲಿ ಯಾರ ಅನ್ನವನ್ನು ತಿಂದು ನಾವು ಇಲ್ಲಿ ಬಂದಿದ್ದೀವಿ, ನಮಗೆ ಕ್ಷಣಕ್ಕೂ ಆಹಾರ ನೀರು ಸೌಲಭ್ಯ ಪೂರೈಕೆ ಮಾಡಿ ನಮ್ಮನ್ನು ಇಲ್ಲಿಗೆ ಕಳಿಸಿಕೊಟ್ಟವರು ಯಾರು, ಆ ದೇವರುಗಳ ಸೇವೆ ನಾವು ಮಾಡಬೇಕು ಅಂತಕ್ಕಂಥ ವಿಚಾರದವರು ಯಾರಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾರು ಆ ಮನೆಯಲ್ಲಿ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಮಾತಾಡಬೇಕಂತಾರೆ, ಅವರಿಗೆ ಸಮಯನೇ ಇಲ್ಲ. ಏನು ಮಾಡಬೇಕು ವಿಧಾನಸಭೆಯಲ್ಲಿ ಅಂದರೆ, ಈ ಎಲ್ಲ ಪಕ್ಷಗಳು ಏನು ಮಾಡ್ತೇವೆ, ವಿರೋಧ ಪಕ್ಷದವರಿಗೆ ಯಾವುದೇ ಆಯಾಸವಿಲ್ಲದೆ ಶ್ರಮ ವಹಿಸದೆ ಬೈಬೇಕು, ಅಡ್ಡ ತಿಡ್ಡ ಬೈಬೇಕು. ಅವರಿಗೆ ಸಚಿವ ಸ್ಥಾನ ಖಚಿತ, ಅವರಿಗೆ ಪಕ್ಷದ ಉನ್ನತ ಹುದ್ದೆ ಖಚಿತ. ಹೀಗಿದ್ದಾಗ ಈಗಿನ ರಾಜಕೀಯ ಪರಿಸ್ಥಿತಿ, ಈ ರಾಜ್ಯದ ಜನರ ಪರಿಸ್ಥಿತಿ, ಸಂವಿಧಾನದ ಪರಿಸ್ಥಿತಿ ಏನು ಆಗಿದೆ ಅಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕಾಗ್ತದೆ. ಈಗ ಬಹಳ ಒಳ್ಳೆಯ ಉದಾಹರಣೆ, 1956ರಲ್ಲಿ ಕೇಂದ್ರ ಸರ್ಕಾರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಂಪುಟ ಇತ್ತು. ಆ ಸಂಪುಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿ ಆಗಿದ್ದರು. 1956ರಲ್ಲಿ ಏನಾಯಿತು, ಒಂದು ಭಾರಿ ಅಪಘಾತ ಆಯಿತು. ಅಪಘಾತವಾಗಿರ್ತಕ್ಕಂಥ ಸುದ್ದಿ ತಿಳಿದ ತಕ್ಷಣ ನಾನು ಮಂತ್ರಿ ಆಗಿರುವಾಗ ಕರ್ತವ್ಯ ಲೋಪ ಆಯ್ತಲ್ಲ ಅಂತಕ್ಕಂಥ ಒಂದು ಹೊಣೆಯನ್ನು ಹೊತ್ತು ತಮ್ಮ ಕೇಂದ್ರ ಸಚಿವ ಸಂಪುಟದಲ್ಲಿ ದೊಡ್ಡ ಒಂದು ಮಂತ್ರಿ ಸ್ಥಾನವನ್ನು ಹೊಂದಿರತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜೀನಾಮೆಯನ್ನು ಕೊಟ್ಟು ಮೇಲ್ಪಂಕ್ತಿ ಏರಿದರು. ಇದು ಮನುಷ್ಯತ್ವ, ಮಾನವೀಯತೆ, ಸಂವಿಧಾನದ ಬಗ್ಗೆ ಗೌರವ ಇರುವವರು, ಜನರ ಬಗ್ಗೆ ಒಳಿತನ್ನು ಬಯಸುವವರು ಮಾಡ್ತಕ್ಕಂಥ ಕೆಲಸ. ಎಂಥ ನಾಚಿಕೆಗೇಡಿ ಕೆಲಸ ರೀ. ಅರೆ, ಆರೋಪ ಅಲ್ಲ, ಇವರ ಮೇಲೆ ತನಿಖೆಯಾಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಆದರೂ ರಿಸೈನ್ ಕೊಡೋದಿಲ್ಲ ಅಂದರೆ ಇರಲಿ, ಅವರ ಸ್ವಾರ್ಥಕ್ಕಾಗಿ ಕೊಡೋದಿಲ್ಲ ಅನ್ಬೋದು ಅಂತ ಅಂದ್ಕೊಳ್ಳೋಣ. ಇಡೀ ಕಾಂಗ್ರೆಸ್ ಪಕ್ಷದ ಸಭಾ ನಾಯಕರು ಹಿಡ್ಕೊಂಡು ನಾಗೇಂದ್ರ ಅವರಿಗೆ ಬೆಂಬಲ ಕೊಡೋದು ಅನೈತಿಕತೆ ಅಲ್ವೇ? ಸರಿ ಅನಿಸ್ತದ? ಇದನ್ನು ಸರ್ಕಾರ ಮಾಡಬೇಕಾ? ಇದನ್ನು ಮುಖ್ಯಮಂತ್ರಿಗಳು ಮಾಡಬೇಕಾ? ಇವರ ಬೆಂಬಲಕ್ಕೆ ನಿಲ್ಲುವವರು ಮಾಡಬೇಕಾ? ನಾಗೇಂದ್ರ ಅವರ ವಿಷಯ ಬಂದಾಗ ಮೊನ್ನೆ ನಡೀತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲಿ ಒಬ್ಬ ಶಾಸಕರು ರೈತರ ಬಗ್ಗೆ ಮಾತನಾಡಿ, ರೈತರ ಎಲ್ಲಿದ್ದೀಯಪ್ಪ? ಕಲಬುರಗಿ ನಗರದ ಜಯನಗರದಲ್ಲಿ ಇರ್ತಕ್ಕಂಥ ಒಂದು ಆಯುರ್ವೇದಿಕ ಸರ್ಕಾರಿ ಆಸ್ಪತ್ರೆಗೆ ಕಾಯಕಲ್ಪ ಕೊಡದೇ ಇರ್ತಕ್ಕಂಥವ್ರು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀರಾ? ನಿಮಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತಕ್ಕಂಥವ್ರು ಅನಿಸುತ್ತೆ ನನಗೆ. ನೋಡಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅಲೋಪತಿಕ್ ಔಷಧಿಯಿಂದ ಆರೋಗ್ಯ ಹಾಳಾಗ್ತದೆ, ಆದರೆ ಆಯುರ್ವೇದಿಕ್ ಆಸ್ಪತ್ರೆಯಿಂದ ಅಮೃತ ಸಿಗುತ್ತದೆ. ಅಂಥದಕ್ಕೆ ನೀವು ಕಾಯಕಲ್ಪ ಕೊಡದೇನೆ 4 ಕೋಣೆಗಳನ್ನು ಹಾಕಿ 4 ಜನ ಸಿಬ್ಬಂದಿಯನ್ನು ಕೊಡದೇ ಇರ್ತಕ್ಕಂಥ ಅಸಮರ್ಥ ಶಾಸಕರು ನೀವು ವಿಧಾನಸಭೆಯಲ್ಲಿ ಕೈ ಮಾಡಿ ಚೀರ್ ಮಾತಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವೇ ಅನ್ನೋ ಪ್ರಶ್ನೆ ಬರ್ತದೆ. ಹೀಗಾಗಿ ವಿಧಾನಸಭೆಯ ಮನೆಯಲ್ಲಿದ್ದವರು ನೀವು ಸಾರ್ವಜನಿಕರ ಹಿತಕ್ಕಾಗಿ, ನಿಮ್ಮನ್ನು ಅಲ್ಲಿಗೆ ಕಳಿಸಿದವರ ಹಿತಕ್ಕಾಗಿ
ನಿಮಗೆ ಸಚಿವ ಸ್ಥಾನ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಿಮಗೆ ಜನ ಏನು ಕೊಟ್ಟಿದ್ದಾರೆ ಜವಾಬ್ದಾರಿ ಅಂದರೆ ಈ ನಾಡಿನ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು, ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥದ್ದು, ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಈ ವಿಷಯವನ್ನು ನಿಮಗೆ ತಲೆ ಮೇಲೆ ಹೊರಿಸಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದನ್ನೆಲ್ಲ ಬಿಡ್ತೀರಿ. ಯಾವುದೋ ವಿಷಯವನ್ನು ಚರ್ಚೆ ಮಾಡಿ ಈ ನಾಡಿನ ಜನರು ನಿಮಗೆ ಕೊಟ್ಟಿರ್ತಕ್ಕಂಥ ಅನ್ನವನ್ನು ತಿಂದು ವ್ಯರ್ಥ ಸಮಯ ಕಳೆದು ಚೀರಾಡಿ ಗಂಟಲ ಹರಿದುಕೊಂಡು ಬರ್ತಕ್ಕಂಥ ಪ್ರಮೇಯ ಇಲ್ಲ ರೀ. ನೀವು ಎಲ್ಲರೂ ಆಗಿ ಹೋದಾಗ ಒಂದೇ ತಾಯಿಯ ಮಕ್ಕಳಿದ್ದಂತೆ. ವಿರೋಧ ಯಾವಾಗ ಮಾಡಬೇಕು? ತಪ್ಪಿದ್ದಾಗ. ತಪ್ಪು ಯಾರದೇ ಇರಲಿ, ತಪ್ಪೇ ಎಲ್ಲರೂ ಕೂಡಿ ಅದನ್ನು ವಿರೋಧ ಮಾಡಬೇಕು. ಆವಾಗ ನಮ್ಮ ರಾಜ್ಯ ರಾಮರಾಜ್ಯವಾಗ್ತದೆ. ಆದ್ದರಿಂದ ಬಹಳಷ್ಟು ಜನ ಈ ರಾಜ್ಯದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಬಿ ನಾಗೇಂದ್ರ ಸಾಹೇಬರು ರಾಜೀನಾಮೆ ಕೊಡಬೇಕು. ಇರಲಿ, ಮಂತ್ರಿ ಆಗಲಿಲ್ಲ, ಬ್ಯಾಡನಲ್ಲಿ ಯಾರ್ದು, ಅವ್ರಿಗೆ ಯಾರು ವೈರಿಗಳಿಲ್ಲ. ಆದರೆ ನಿಮಗೆ ಏನು ಕಳಂಕ ಅಂಟಿದೆಯಲ್ಲ, ಆ ಕಳಂಕ ತೊಳೆದಾದ ಮೇಲೆ, ಕ್ಲೀನ್ ಚೀಟ್ ಆದ ಮೇಲೆ ನೀವು ಮಂತ್ರಿ ಆಗಿರಲ್ಲ. ಇಷ್ಟು ಗೋಳಕೊಂಡು ವಾರಗಟ್ಟಲೆ ವಿರೋಧ ಪಕ್ಷದವರು ಬೊಬ್ಬೆ ಹಾಕಿದ್ರು ಕೂಡ ನೀವು ಅದಕ್ಕೆ ಮತ್ತೆ ನಿಮ್ಮದೇ ಆದ ಒಂದು ವ್ಯಾಖ್ಯಾನ ನೀಡುತ್ತಿರುವುದು ಬಹಳ ತಪ್ಪು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಗೊಂದಲಕ್ಕೆ ಈ ಸರ್ಕಾರ ತೆರೆ ಎಳೆದು ಶಿಸ್ತು ಕ್ರಮ ತೆಗೆದುಕೊಂಡು ಒಳ್ಳೆಯ ದಾರಿಯಲ್ಲಿ ಸರ್ಕಾರ ಸಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.